ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತ ಒಂದು ಇವೆಂಟಿಗೆ ಬಂದೀವಿ ಆ್ಯಂಡ್ ಅದೇನ್ ಇವೆಂಟ್, ವಾಟ್ ಇಸ್ ಇಟ್ ಅಬೌಟ್ ಅಂತ ನನ್ನ ಜೊತೆ ಜಯಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ. ಸೊ ಹೆಲೋ, ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ಕಾರ ಅನುಶ್ರೀ ಅವ್ರಿಗೆ. ಬಹಳ ಖುಷಿ ಹೇಗಿದ್ದೀರಾ? ಆಯ್ತು ನೋಡಿ. ಎಸ್, ಥ್ಯಾಂಕ್ ಯು. ಅಂಡ್ ಧನ್ಯವಾದಗಳು ತಾವು ಬಂದು ವೀಕ್ಷಿಸಿದಕ್ಕೆ. ನಾವು ಇವತ್ತು ಮಾಡಿದ್ದು ಕನ್ನಡನ ಉಳಿಸೋಣ, ಕನ್ನಡನ ಬೆಳೆಸೋಣ ಅನ್ನೋ ನಿಟ್ಟಿನಲ್ಲಿ ವ್ಯಾಂಕೂವರ್ ಕನ್ನಡ ವಿದ್ಯಾಲಯ ಅಂತ ನಾವು ಒಂದು ಸಂಸ್ಥೆ ಇದೆ. ಓಕೆ ಓಕೆ. ಪಾಠ ಹೇಳ್ಕೊಡ್ತೀವಿ ಮಕ್ಕಳಿಗೆ 6 ವರ್ಷದಿಂದ 13 ವರ್ಷದವ್ರಿಗೆ. ಕನ್ನಡ ನಾವು ಕಲಿತ ತರ ಕನ್ನಡ ಇಲ್ಲ. ಇಲ್ಲಿ ನಾರ್ತ್ ಅಮೆರಿಕನ್ ಸ್ಟೈಲಲ್ಲಿ ಹೇಗೆ ಕನ್ನಡ ಕಲಿಸ್ತೋದೋ ಆ ಒಂದು ಸಿಲೆಬಸ್ನ ಫಾಲೋ ಮಾಡಿ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋಣ ಅಂತ. ಯಾಕಂದ್ರೆ ನಮ್ಮ ಭಾಷೆ ಅಷ್ಟು ಉನ್ನತವಾದ್ದು, ನಮ್ಮ ಭಾಷೆನ ಅಭಿವೃದ್ಧಿ ಪಡಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಶುರು ಮಾಡ್ಕೊಂಡಿದೆ. ಬಹಳ ಸಂತೋಷ ಆಯ್ತು ಕೇಳಿ ಜಯಲಕ್ಷ್ಮಿ ಅವರೇ. ಸೊ ನನಗೆ ಗೊತ್ತು, ಬಟ್ ನಮ್ಗ ಪ್ರೇಕ್ಷಕರಿಗೆ, ನಮ್ಮ ಆಡಿಯನ್ಸಿಗೆ ಇವತ್ತೇನು ಇವೆಂಟ್ ಅಂತ ಒಂದ್ ಸ್ವಲ್ಪ ಅಂದ್ರೆ VKV ಅಂದ್ರೆ ಏನು ಅಂಡ್ ಇವತ್ತಿನ ಇವೆಂಟ್ ಏನ್ ಮಾಡ್ಕೊಂತ ಏನದ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಡ್ರಿ. ಖಂಡಿತ. ಬಿಕಾಸ್ ಮಕ್ಕಳು ಫಸ್ಟ್ ಆಫ್ ಆಲ್ ಆನ್ಲೈನ್ ಅಲ್ಲಿ ನಡೀತಾ ಇದೆ ಕನ್ನಡ ಶಾಲೆ. ನಾವು ಅದು ಊಹಿಸಕ್ ಆಗಲ್ಲ, ಬಟ್ ಈಗ ಹೋಗ್ತಾ ಇರೋ ಜನರೇಷನ್ಗೆ ಅಳವಡಿಸ್ಕೊಂಡು ಆನ್ಲೈನ್ ಕ್ಲಾಸಸ್ನ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಅಧ್ಯಾಪಕರಿಗೆ ಮಕ್ಕಳಿಗೆ ಅಷ್ಟೊಂದು ಅನ್ಯೋನ್ಯತೆ ನನಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ನಾನು ಹಳೆ ಕಾಲದವಳು, ಖಂಡಿತ ನಮಗೆ ಪರ್ಸನಲ್ ಟಚ್ ಬೇಕು. ಸೊ ಈ ಒಂದು ವಾರ್ಷಿಕೋತ್ಸವ ಏನಾಗುತ್ತೆ ಅಂದರೆ ಆ ನಿಟ್ಟಿನಲ್ಲಿ ಕನ್ನಡ ಮಕ್ಕಳನ್ನ ಸೇರಿಸಿ, ಅಧ್ಯಾಪಕ ವರ್ಗದವ್ರನ್ನ ಸೇರಿಸಿ, ಹಾಗೆ ಒಂದು ಟೀಮಲ್ಲಿ ಒಂದು ಮಾತುಕತೆ, ಬರೀ ಆನ್ಲೈನಲ್ಲಿ ಎಷ್ಟು ಅಂತ ಹೇಳಿ ಒಂದು ಈ ಥರ ವಾರ್ಷಿಕೋತ್ಸವ ಮಾಡಿಕೊಂಡು ಏನು ಕಲ್ತಿದ್ದಾರೆ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡಿ ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ದೀವಿ. ಸೊ ಮಕ್ಕಳ ಪಾಠಗಳು ಪ್ರತಿ ವರ್ಷದ ಏನು ಕಲಿತಾ ಇದ್ದಾರೆ ಅದನ್ನೇ ಅಳವಡಿಸ್ಕೊಂಡು ಒಂದು ಹಾಗೆ ಮಕ್ಕಳಿಗೆ ಕರ್ನಾಟಕದ ಒಂದೊಂದು ಕಥೆಗಳು ಚೂರೇ ಕೇಳಿ ಕೇಳಿ ಅರ್ಥ ಆಗಲಿ ಅಂತ ಒಂದಿಷ್ಟು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಅಷ್ಟೇ. ಹೈದರಾಲಿರುವ ಆ ಒಳ್ಳೆಯದರ ಹಂಚಿನ ಕಣ್ಣು ಎಲ್ಗಡಗಳಿಗೆ ಬಿದ್ದಿರುವುದು ನಿಮಗೆ ಗೊತ್ತಿದೆ ಅಲ್ಲವೇ? ನಾನು ಕೂದಾಗ ಏನಾದರೂ ಏನಾಗ್ತದೆ ಸರ್ಗಾದ್ರೆ ಎಂತದ್ದು ಕಟ್ಟಿ ಇದೇನು ಬೆಟ್ಟದಾಗ ನೋಡಿದ್ರೆ ಶತ್ರುಗಳ ಎದುರಿಗೆ ಹೊಡೆದೋಯ್ತದೆ. ಆನಂತರ ಒಟ್ಟಿಗೆ ಅದನ್ನ ಮನುಷ್ಯರಲ್ಲಿ ಅಕಸ್ಮಾತ್ಬಿಟ್ರೆ ಭಾರಿ ಕಷ್ಟ. ಈಗ ನಾನು ಹೋಗಬೇಕು. ಆಯ್ತಾಯ್ತು, ಈಗ ಮಾತಾಡಿದಲ್ಲಿ ಊಟ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದಕ್ಕೆ. ಯಾಕಂದ್ರೆ ನಾವು ಝೂಮ್ ಕಾಲ್ನಾಗೆ ಅಟೆಂಡ್ ಆಗ್ತಿರ್ತೀವಿ, ಕೇಳ್ತಿರ್ತೀವಿ ನಮ್ಮ ಫ್ರೆಂಡ್ಸ್ ಹತ್ರಿಂದ ಎಲ್ಲ ಅಬೌಟ್ ದಿ ಸೆಷನ್ಸ್, ಇದೆಲ್ಲ ಕ್ಲಾಸಸ್ ನೀವು ತಗೊಳ್ಳೋದು. ಇವತ್ತ ಆನ್ಯುಯಲಿ ನೀವು ಹಿಂಗ ಮಾಡಿದ್ದಕ್ಕೆ ನಮ್ಗ ಕೇಳಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಇಲ್ಲ, ಇದು ಒಬ್ಬರ ಕೆಲಸ ಅಂತೂ ಅಲ್ವೇ ಅಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರೆ ಬಹಳ ಅಧ್ಯಾಪಕರು ಸೇರಿಕೊಂಡು ಸ್ವಯಂ ಏನು ವಾಲಂಟಿಯರ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ನಿಟ್ಟಿನಲ್ಲಿ ಏನು ಒಂದು ಅಭಿಲಾಷೆ ಇಟ್ಕೊಳ್ದೆ. ಸೊ ಏನು ಒಂದೇ ಒಂದು ಕಾಮನ್ ಅಂದರೆ ಕನ್ನಡನ ಬೆಳೆಸೋದು. ಅದೇ ಒಂದು ನಿಟ್ಟಿನಲ್ಲಿ ಒಂದು ತಂಡ ರೆಡಿಯಾಗಿದೆ. ತಂಡ ಬಹಳ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಒಂದಿಷ್ಟು ನಮ್ಮ ಕನ್ನಡಮ್ಮನ ತಾಯಿಯ ಪಾದಕ್ಕೆ ಒಂದಿಷ್ಟು ಹಾಕೋದು ಮಕ್ಕಳನ್ನ ಅಂತ ನಮ್ಮ ಆಸೆ. ನೋಡೋಣ ಹೇಗೆ ಕರ್ಕೊಂಡು ಹೋಗುತ್ತೆ. ಬಟ್ ಒಳ್ಳೆ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಹೌದು, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ನಾನು ಕೇಳ್ತಾ ಇದ್ದೆ, ಬಟ್
ಆಲ್ಸೋ ಕ್ಲಾಸಸ್ ಐ ಹರ್ಡ್ ಲೈಕ್ ಡಿಫ್ರೆಂಟ್ ಗ್ರೇಡ್ಸ್ ಅವ ಅಂತ ಕೇಳಿದ್ದೆ. ಸೊ ಅದನ್ನು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ, ಸೊ ದಟ್ ಫ್ಯೂಚರ್ ನ ಯಾರಾದ್ರೂ ಹೂ ಆರ್ ನ್ಯೂಲಿ ಕಮಿಂಗ್ ಟು ವ್ಯಾಂಕೂವರ್ ಆದ್ರು, ಯಾಕಂದ್ರೆ ತುಂಬಾ ಜನ ನಾನು ನೋಡ್ತಾ ಇರ್ತೀನಿ, ದೇ ಕೀಪ್ ಕಮಿಂಗ್ ಟು ವ್ಯಾಂಕೂವರ್. ದೇ ಆರ್ ಲಾಟ್ ಆಫ್ ಕನ್ನಡ ಪೀಪಲ್ ಕಮಿಂಗ್ ಟು ವ್ಯಾಂಕೂವರ್. ನಾ ಫಸ್ಟ್ ಟೈಮ್ ಕನ್ನಡಾಗ್ ಬಂದಾಗ ನಂಗೆ ಗೊತ್ತಿದ್ದಿಲ್ಲ ದೇರ್ ಆರ್ ಸೋ ಮೆನಿ ಕನ್ನಡ ಪೀಪಲ್ ಹಿಯರ್ ಅಂತ. ನಾ ಬಂದು ನನ್ಗೂ ಅದೇ ಆಶ್ಚರ್ಯ ಆಯ್ತು, ಇಷ್ಟು ಜನ ಕನ್ನಡದವ್ರು ಇದ್ದಾರ ಅಂತ. ಸೊ ಈಗ ನೆಕ್ಸ್ಟ್ ಯಾರು ಬರ್ತಿರ್ತಾರೆ ಅವರಿಗೂ ಇದು ಬಹಳ ಹೆಲ್ಪ್ ಆಗ್ತದೆ. ಸೊ ವಾಟ್ ಇಸ್ ದಿಸ್ ಸ್ಕೂಲ್ ಅಬೌಟ್, ಅದನ್ನ ಒಂದ್ ಸ್ವಲ್ಪ ಹೇಳ್ರಿ. ಒಂದ್ ರೀತಿಲಿ ನೋಡಕ್ ಹೋದ್ರೆ ನಾವು ಬಂದಿರೋದು ಫಸ್ಟ್ ಜನರೇಷನ್ ಅಲ್ಲಿ, ಆಯ್ತಾ. ಮಕ್ಕಳಿಗೆ ಒಂಥರ ಹೌದು ಕ್ರೆಡಿಟ್ ಅಂತ ಸಿಗಲ್ಲ ಈಗ ಸದ್ಯಕ್ಕೆ, ಆದ್ರೆ ನಾವು ಕನ್ನಡ ಅಕಾಡೆಮಿನ ಅಳವಡಿಸ್ಕೊಂಡು ಮಾಡ್ಕೊತಾ ಇದೀವಿ. ನೀವು ನಾರ್ತ್ ಅಮೆರಿಕನ್ ಅಲ್ಲಿ ನೋಡಿದ್ರೆ ಈಗ ಕ್ರೆಡಿಟ್ ಕೂಡ ಸಿಗುತ್ತೆ ಕನ್ನಡ ಕಲಿಯೋದ್ರಿಂದ. ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಅದು ಸ್ವಲ್ಪ ದೂರದ ಒಂದು ಸ್ವಲ್ಪ ಕಷ್ಟ ಕಾರ್ಯ, ಯಾಕಂದ್ರೆ ನಾವಿರೋದು ಸ್ವಲ್ಪ 100 ಜನ ಇದ್ದೀವಿ. ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಂಗೆ ಒಂದು ಕ್ರೆಡಿಟ್ ಮಾಡೋ ಒಂದು ಆಲೋಚನೆ ಇದೆ. ಅದು ಅಂತಾದ್ರೆ ಇಲ್ಲಿನ ನಾರ್ತ್ ಅಮೆರಿಕಾ ಸ್ಟೈಲ್ ಹಾಗೆ ಇದೆ, ಕ್ರೆಡಿಟ್ ಅದು ಅಂದ್ರೆ ಕ್ಲಾಸ್ಗೆ ಹೋಗ್ತಾರೆ. ಬಟ್ ಅದನ್ನ ಬಿಟ್ಟು ನಾವು ಫಸ್ಟ್ ಜನರೇಷನ್ ಅಲ್ಲಿ ಅಜ್ಜ ಅಜ್ಜಿ ಜೊತೆ ಮಾತಾಡ್ಬೇಕಾದ್ರೆ ಒಂಚೂರು ಕನ್ನಡ ಮಾತಾಡೋದ, ಅಥವಾ ಕನ್ನಡ ಶ್ಲೋಕ ಹೇಳೋದ, ಏನೋ ಒಂದು ಕನ್ನಡದಲ್ಲಿ ನಮಗೂ ಕೂಡ ಒಂದು ಸ್ವಂತಿಕೆಗೋಸ್ಕರ ಮಾಡಕ್ಕೆ ಎಲ್ಲಾ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ಒಂದು ಪ್ರಯತ್ನದಲ್ಲಿ ಇದು ನಡೀತಾ ಇದೆ. ಪ್ರತಿ ಸೆಪ್ಟೆಂಬರ್ ಇಂದ ಜೂನ್ ಆಗೋ ತರ ಇದೇ ತರ ಸ್ಕೂಲ್ ಅಕಾಡೆಮಿ ಇಲ್ಲಿ ಹೇಗಿದೆಯೋ ಅದೇ ತರ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಸರ್ಟಿಫಿಕೇಶನ್ ಕೂಡ ಇರುತ್ತೆ ಅಟ್ ದ ಎಂಡ್ ಆಫ್ ದ ಸ್ಕೂಲ್ ಅಕಾಡೆಮಿ. ಎಕ್ಸಾಮ್ ಕೂಡ ಇದೆ, ಫಸ್ಟ್ ಟರ್ಮ್ ಅಂತ ಇರುತ್ತೆ, ಲಾಸ್ಟ್ ಫೈನಲ್ ಎಕ್ಸಾಮ್ ಇರುತ್ತೆ. ಅಟೆಂಡೆನ್ಸ್ ಮೂಲಕನೂ ಮಾಡ್ತೀವಿ. ಸೊ ಎಲ್ಲಾನು ಒಂದು ಪದ್ಧತಿನಲ್ಲೇ ಹೋಗ್ತಾ ಇದೆ, ಒಂದು ಸಿಸ್ಟಮ್ ಇದೆ. ತುಂಬಾ ಚಲೋ ಅನಿಸ್ತಾ ಇದೆ ಜಯಲಕ್ಷ್ಮಿ ನೀವ್ ಅದ್ ಹೇಳಿದಕ್ಕೆ. ಯಾಕಂದ್ರೆ ನಾಟ್ ಓನ್ಲಿ ಅಬೌಟ್ ಲರ್ನಿಂಗ್ ಕನ್ನಡ, ಬಟ್ ಆಲ್ಸೋ ಹಿಂಗ ಗ್ರೇಡಿಂಗ್ ಸ್ಟ್ರಕ್ಚರ್ ಆಗ್ಲಿ, ಪ್ಲಸ್ ಎಕ್ಸಾಮ್ಸ್ ಇರತ್ತೆ, ಪ್ಲಸ್ ಹಿಂಗ ಆನ್ಯುವಲಿ ನೀವು ಹಿಂಗ ಮೀಟ್ ಆಗ್ತೀರಿ. ಸೊ ಇಟ್ ವಿಲ್ ಕೀಪ್ ಆನ್ ಕಂಟಿನ್ಯೂಯಿಂಗ್ ದ ಕನ್ನಡ ಇನ್ ನಾವು ದೇಶ ಬಿಟ್ಟು ಹೊರಗಡೆ ಬಂದ್ಮೇಲೆನು ವಿ ಕೀಪ್ ಕಂಟಿನ್ಯೂಯಿಂಗ್ ಅವರ್ ಲ್ಯಾಂಗ್ವೇಜ್ ಅಂತ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹೌದಾ, ಒಂಥರ ಖುಷಿ ಆಗತ್ತೆ. ಯಾಕಂದ್ರೆ ನಾವು ಇಂಗ್ಲಿಷ್ ಕಲಿಬೋದು, ಯಾಕೆ ಎಲ್ಲಾ ಭಾಷೆನೂ ಕಲಿಬೋದು. ನಮಗೆ ಏನ್ ಇಷ್ಟ ಬರುತ್ತೆ, ಫ್ರೆಂಚ್ ಕಲಿಬೋದು, ಏನಾದ್ರು ಕಲಿಬೋದು. ಆದ್ರೆ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡುವಾಗ ಮಕ್ಕಳಿಗೆ ಅದೊಂದು ನಮಗೊತ್ತು, ಆದ್ರೆ ಅದನ್ನ ನಮ್ಗೆ ಮಕ್ಕಳಿಗೆ ಹೇಳ್ಕೊಡೋದು ನಮ್ ಕರ್ತವ್ಯ ಆಗತ್ತೆ. ನಾವು ಹೇಗೆ ಕಲ್ತಿದೀವಿ ಅದನ್ನ ಮಕ್ಕಳಿಗೆ ಹೇಳ್ಕೊಡೋ ಕರ್ತವ್ಯ ನಮ್ದಾಗತ್ತೆ. ಅದು ಎಲ್ಲಾ ಆಕ್ಚುಲಿ ಪೇರೆಂಟ್ಸ್ ಕೂಡ ಬಹಳ ಇಂಟ್ರೆಸ್ಟ್ ತಗೊಂಡು ಸೇರಿಸ್ತಾ ಇದ್ದಾರೆ ಕೂಡ. ಬೆಳೀತಾ ಇದ್ದೀವಿ, ಸಂತೋಷ ಇದೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ ನೋಡೋಣ ಹೇಗಾಗತ್ತೆ ಅಂತ ಒಂದು ಆಸೆ. ಥ್ಯಾಂಕ್ ಯು ಸೋ ಮಚ್ ಜಯಲಕ್ಷ್ಮಿ ಅವರು. ಧನ್ಯವಾದಗಳು. ಈ ತರ ಕನ್ನಡದಲ್ಲಿ ಮಾತಾಡೋದು ಚೆನ್ನಾಗಿದೆ ಕನ್ನಡನಲ್ಲಿ ಅಂತ ಖುಷಿ ಆಗ್ತಾ ಇದೆ. ನೋಡ್ರಿ ಇಲ್ಲೇ ಸ್ಟೇಜ್ ಮೇಲೆ ಹೋಸ್ಟ್ ಆಗಿ ನಮ್ಮ ರಮ್ಯಾ ಮೇಡಮ್ ಇದ್ದಾರೆ. ಇವತ್ತವ್ರು ಫುಲ್ ಮಲ್ಟಿ ಟಾಸ್ಕಿಂಗ್ ಮೋಡ್ ನಾಗಿದ್ದಾರ. ಟೀಚರ್ ಕೂಡ, ಕೋ ಹೋಸ್ಟ್ ಕೂಡ. ಇವರಿಗೆ ಮೈಕ್ ಸಿಕ್ಕರೆ ಸಾಕು ಮಾತಾಡ್ತಾನೇ ಇರ್ತಾರ. ಪಾಪ ಪಕ್ಕಕ್ಕೆ ಕೋ ಹೋಸ್ಟ್ ನಮ್ ದೀಪ್ತಿ ಅವರು ಇದ್ದಾರ. ಅವ್ರು ಮೈಕ್ ಹಿಡ್ಕೊಂಡಾರೆ, ಬಟ್ ಅವರು ಈಕ್ವಲಿ ಮಾತಾಡಾರೋ ಇಲ್ಲೋ ಏನಂತೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ ಹೇಳಿ ನಂಗೆ.